ಮಾಡಿದಾಗ ಅವಳಿಗೆ ಎರಡೂ ಕಿವಿ ಕೇಳಿಸಲ್ಲ ಅಂತಂದು ನನಗೆ ಅದನ್ನು ಒಪ್ಕೊಳ್ಳೋದು ತುಂಬ ಒಂದು ಸ್ವಲ್ಪ ಕಷ್ಟ ಆಯಿತು. ಬಟ್ ನಾನು ಇಲ್ಲಿಗೆ ಬಂದಮೇಲೆ ತುಂಬ ಅಬ್ಸರ್ವ್ ಮಾಡಿದೆ, ತಟ್ಟೆ ತೊಗೊಂಡು ಹೊಡೆಯೋದು ಎಲ್ಲನೂ. ಬಟ್ ಅವಳು ಯಾವುದಕ್ಕೂ ರಿಯಾಕ್ಟ್ ಮಾಡಲಿಲ್ಲ. ಬೇರೆ ಕಡೆ ಎಲ್ಲ ಹಾಕ್ಸಿ ಕೇಳ್ತೀವಮ್ಮ, ನಾವು ರಿಕ್ವೆಸ್ಟ್ ಮಾಡ್ತೀವಿ, ಬೇರೆ ಕಡೆಯಿಂದನೂ ಕೇಳ್ತೀವಿ. ಏನೋ ಒಂದು ಒಳ್ಳೆಯದಾಗಿ ಆ ಮಗು ಭವಿಷ್ಯ ಚೆನ್ನಾಗಾದರೆ ಸಾಕು. ನಾವೀಗ 40 ಲಕ್ಷ ಕಟ್ಟಿದ್ರೇ ಅವ್ರು ಸರ್ಜರಿ ಡೇಟ್ನ ಫಿಕ್ಸ್ ಮಾಡಿ ಹೇಳೋದು. ನೋಡಿ, ಇನ್ನೇನು ಕೆಲವೇ ದಿನಗಳಲ್ಲಿ ಗಣೇಶ ಹಬ್ಬ ಇದೆ. ಪ್ರತಿ ವಾರ್ಡ್ಗಳಲ್ಲಿ ಒಂದೊಂದು ವಾರ್ಡ್ಗೆ 5 ಹತ್ರ 10 ಹತ್ರ ಇಟ್ಟು ಲಕ್ಷ ಕೋಟಿ ಖರ್ಚು ಮಾಡ್ತಾರೆ. ಎಲ್ಲರೂ ಕೂಡ ಇಂಥವ್ರಿಗೆ 1,000 2,000 5,000 ಅವ್ರ ಶಕ್ತಿ ದೇವ್ರು ಏನು ಕೊಟ್ಟಿದ್ದಾರೆ ಅಷ್ಟು ಶಕ್ತಿಯಲ್ಲಿ ಅವ್ರಿಗೆ ಹಣ ಕೊಟ್ಟರೆ ಆ ಮಗುವಿನ ಒಂದು ಜೀವ ರಕ್ಷಣೆ ಮಾಡ್ದಂಗೆ ನಾವು ನೀವೆಲ್ಲರೂ ಸೇರಿ ಮಾಡ್ದಂಗೆ ಆಗ್ತದೆ. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಏನಿಲ್ಲ, ನಮ್ಮನೆ ಕಷ್ಟ, ನಮ್ಮದು ಸಮಸ್ಯೆ ಅಂದ್ಕೊಂಡು ನಾವು ಇಲ್ಲವರೆಗೂ ಬಂದಿದ್ದೀವಿ ಅಷ್ಟೇ. ಇದರಲ್ಲಿ ಇನ್ನೇನೋ ನಾವು ಬೇರೆ ಉಪಯೋಗಿಸ್ಕೊಳಕ್ಕೆ ಏನು ಬಂದಿಲ್ಲ. ಡೋಂಟ್ ವೆರಿ, ತಲೆ ಕೆಡಿಸ್ಕೊಬೇಡಿ. ಈ ಮೀಡಿಯಾ, ಸೋಷಿಯಲ್ ಮೀಡಿಯಾ ಏನಕ್ಕೆ ಬೇಕಂದರೆ ನಿಮ್ಗಿನ್ನೂ ಅವಶ್ಯಕತೆ ಇದೆ ಅನ್ನೋದಕ್ಕೋಸ್ಕರನೇ ನಾವು ಅದನ್ನ ಇಲ್ಲವರೆಗೂ ಅವರು ಬಂದಿದ್ದಾರೆ, ನಾವು ಬೇರೆದ್ರಲ್ಲಿ ಆಗ್ತೀವಿಲ್ಲ ಅಂದಿದ್ರೆ ಅದನ್ನೂ ಮಾಡ್ತಾ ಇರಲಿಲ್ಲ. ಈ ಥರ ಸುಮಾರು ಮಾಡಿದ್ದೀವಿ, ಕಾಣಿಸ್ದೇ ಇರೋ ಥರ. ಇದು ಅವಶ್ಯಕತೆ ಇರೋದ್ರಿಂದ ಮಾಡಿಸ್ತಾ ಇದ್ದೀವಿ ಅಷ್ಟೇ. ಬೇರೆ ಕಡೆ ಎಲ್ಲ ಹಾಕ್ಸಿ ಕೇಳ್ತೀವಮ್ಮ, ನಾವು ರಿಕ್ವೆಸ್ಟ್ ಮಾಡ್ತೀವಿ, ಬೇರೆ ಕಡೆಯಿಂದನೂ ಕೇಳ್ತೀವಿ. ಏನೋ ಒಂದು ಒಳ್ಳೆಯದಾಗಿ ಆ ಮಗು ಭವಿಷ್ಯ ಚೆನ್ನಾಗಾದರೆ ಸಾಕು. ನನ್ನ ಮಗಳು ಜ್ಞಾನವರ್ಧಿನಿ, ಈಗ ಅವಳಿಗೆ 1 ವರ್ಷ. ನಾವು ಮುಂಚೆ ಅವಳೆಲ್ಲ ಆ್ಯಕ್ಟಿವ್ ಇರೋದ್ರಿಂದ ಅವಳು ಏನೂ ಸಮಸ್ಯೆ ಇಲ್ಲ ಅಂತ ಅಂದ್ಕೊಂಡಿದ್ವಿ. ರೀಸೆಂಟಾಗಿ 1-2 ವಾರದಿಂದ ಅವಳು ಕಿವಿಯಲ್ಲಿ ತುಂಬ ಕೈ ಇಟ್ಕೋತಿದ್ಲು. ಅದಕ್ಕಂತ ನಾವು ಜನರಲ್ ಚೆಕಪ್ಗೆ ಅಂತ ಹೋಗಿದ್ದು. ಬಟ್ ಯಲಹಂಕ ಅಲ್ಲಿ ಅವರು ಆಡಿಯೋಲಜಿಸ್ಟು ಕಿವಿಗೆ ಚಪ್ಪಾಳೆ ಹೊಡೆಯೋದು ಎಲ್ಲ ಟೆಸ್ಟ್ ಮಾಡಿದ್ರು. ಅವಳು ಏನಕ್ಕೂ ರಿಯಾಕ್ಟ್ ಮಾಡಲಿಲ್ಲ. ಇವಳು ಸೌಂಡಿಗೆ ಏನೂ ರಿಯಾಕ್ಟ್ ಮಾಡಲ್ವಾ ಅಂದರೆ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಅವಳು ಎಲ್ಲ ಆ್ಯಕ್ಷನ್ ಮಾಡ್ತಿದ್ಲು ಅಂತ ನಮಗೆ ಗೊತ್ತಿರಲಿಲ್ಲ. ಅವಳದು ಒಂದು ವೀಡಿಯೋಸ್ ಎಲ್ಲ ಇತ್ತು. ಆಮೇಲೆ ಯಲಹಂಕ ಹಾಸ್ಪಿಟ್ಲಲ್ಲಿ ಅವ್ರದ್ದು ಆಡಿಯೋಲಜಿಸ್ಟಲ್ಲಿ ಸೌಂಡ್ ಬಂದಿಲ್ಲ ಅಂತ ಹೇಳಿ ಸಂವಾದ್ ಇನ್ಸ್ಟಿಟ್ಯೂಟ್ಗೆ ಅಂತ ಕಳಿಸಿದ್ರು. ಅಲ್ಲಿ ಬೆರಾ ಟೆಸ್ಟ್ ಅಂತ ಮಾಡ್ತಾರೆ. ಮಾಡಿದಾಗ ಅವಳಿಗೆ ಎರಡೂ ಕಿವಿ ಕೇಳಿಸಲ್ಲ ಅಂತಂದರು. ನನಗೆ ಅದನ್ನು ಒಪ್ಕೊಳ್ಳೋದು ತುಂಬ ಒಂದು ಸ್ವಲ್ಪ ಕಷ್ಟ ಆಯಿತು. ನಾನು ಅವ್ರ ಮೇಲೆ ಜಗಳ ಮಾಡ್ಕೊಂಡು ಬಂದೆ, ಇಲ್ಲ ನನ್ನ ಮಗಳು ಆ್ಯಕ್ಟಿವ್ ಇದ್ದಾಳೆ ಅಂತ. ಬಟ್ ನಾನು ಇಲ್ಲಿಗೆ ಬಂದಮೇಲೆ ತುಂಬ ಅಬ್ಸರ್ವ್ ಮಾಡಿದೆ, ತಟ್ಟೆ ತೊಗೊಂಡು ಹೊಡೆಯೋದು ಎಲ್ಲನೂ. ಬಟ್ ಅವಳು ಯಾವುದಕ್ಕೂ ರಿಯಾಕ್ಟ್ ಮಾಡಲಿಲ್ಲ. ಆಮೇಲೆ ನಾವು ಮಣಿಪಾಲ್ ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲಿ ಏನೋ ಒಂದು ನಂಬಿಕೆ ಮೇಲೆ ಹೋದ್ವಿ, ಈ ಥರ ಏನಾದರೂ ಹಿಯರಿಂಗ್ ಟೆಸ್ಟು ಇಲ್ಲದೆ ಅವಳಿಗೆ ಏನಾದರೂ ಟ್ರೀಟ್ಮೆಂಟ್ ಮಾಡ್ಬೋದಾ ಅಂತ. ಬಿಕಾಸ್ ಎಲ್ಲರೂ ಸರ್ಜರಿ ಮಾಡಬೇಕು ಅಂತ ಹೇಳ್ತಿದ್ರು. ನಂಗೆ ತುಂಬ ಭಯ ಆಗ್ತಿತ್ತು. ಮಣಿಪಾಲಲ್ಲಿ ಹೋದ್ಮೇಲೇನು ಸೇಮ್ ಬೆರಾ ಟೆಸ್ಟ್ ಮಾಡಿದ್ರು. ಆ ಟೆಸ್ಟಲ್ಲಿ ಅವಳನ್ನ ಆ ಥರ ನೋಡಿದಾಗ ನಂಗೆ ತುಂಬ ಬೇಜಾರಾಯಿತು. ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಡೈರೆಕ್ಟಾಗಿ ಎಲ್ಲರೂ ಸರ್ಜರಿ ಅಂತಲೇ ಹೇಳ್ತಿದ್ರು. ಆಯಿತು, ಮುಂದೆ ಸ್ಟೆಪ್ ತೊಗೊಳ್ಳೋಣ ಅಂತ ಹೇಳಿದಾಗ ಹುಟ್ಟಿದಾಗ ಹಿಯರಿಂಗ್ ಟೆಸ್ಟ್ ಮಾಡಿದ್ರ ಅಂತ ಕೇಳಿದ್ರು. ನಾವು ಹಾಸ್ಪಿಟಲ್ಗೆ ಕಾಲ್ ಮಾಡಿ ಕೇಳಿದ್ದಕ್ಕೆ ಮಾಡಿದ್ದೀವಿ ಅಂತ ಅಂದರು. ಬಟ್ ರಿಪೋರ್ಟ್ ಕೇಳಿದ್ರೆ ಅವರು ಆಗ ಒಪ್ಕೊಂಡ್ರು ನಾವು ಹಿಯರಿಂಗ್ ಟೆಸ್ಟ್ ಮಾಡಿಲ್ಲ ಅಂತ. ಅದಾದಮೇಲೆ ಎಲ್ಲ ಕಡೆ ಕೇಳಿದಾಗ ಅಪೋಲೋ ಬನ್ನೇರುಘಟ್ಟ ಹಾಸ್ಪಿಟ್ಲಲ್ಲಿ ಸುನೀಲ್ ಕುಮಾರ್ ಸರ್ ಅಂತ ಇದ್ದಾರೆ. ಅವರು ಈಗಾಗಲೇ 500 ಸರ್ಜರಿ ಮಾಡಿದ್ದಾರೆ, ಎಲ್ಲ ಸಕ್ಸಸ್ಫುಲ್ ಆಗಿದೆ. ಆ ಒಂದು ಹೋಪಲ್ಲಿ ಹೋದ್ವಿ ಅಲ್ಲಿಗೆ. ಅವ್ರು ನೆಕ್ಸ್ಟ್ ಏನೇನು ಮಾಡಬೇಕು ಅಂತ ಮತ್ತೆ ಪುನಃ ಅಲ್ಲಿ ಬೆರಾ ಟೆಸ್ಟ್ನ ಮಾಡಿದ್ರು. ಆವಾಗ ಅವ್ರು ಹೇಳಿದ್ರು ಇವಳಿಗೆ 160 dB ಮಾತ್ರ ಕೊಟ್ಟರೆ ಕೇಳ್ಸೋಕ್ಕಾಗುತ್ತೆ ಅಂತ. ಬಟ್ ಬೇರೆ ಕಡೆ ಎಲ್ಲ ಒಂದು ಕಡೆ ಮಾತ್ರ ಮಾಡಬೇಕು ಅಂದಿದ್ರು. ಇವ್ರು 2 ಕಡೆ ಮಾಡಬೇಕು ಅಂದರು. ಇದಕ್ಕೆ 40 ಲಕ್ಷ ಆಗುತ್ತೆ. ನಾವೀಗ 40 ಲಕ್ಷ ಕಟ್ಟಿದ್ರೇ ಅವ್ರು ಸರ್ಜರಿ ಡೇಟ್ನ ಫಿಕ್ಸ್ ಮಾಡಿ ಹೇಳೋದು. ಅವರು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿರೋದಕ್ಕೆ ಒಂದು ಸ್ವಲ್ಪ ಎಕ್ಸ್ಪೆಂಡಿಚರ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಈಗ ನಾವು ನಮ್ಮ ಹತ್ರ ಇದ್ದಿದ್ದು ಬಂಗಾರ ಅದು ಇದೆಲ್ಲ ಇಟ್ಟಿದ್ರೆ ಒಂದು 15 ಲಕ್ಷ ಆಯಿತು. ಜನ ಎಲ್ಲ ಸಹಾಯ ಮಾಡಿದ್ದು ಒಂದು 4 ಲಕ್ಷ ಆಗಿದೆ. ಬರೀ 19 ಲಕ್ಷ ಆಗಿದೆ ಅಷ್ಟೇ. ಇನ್ನು 30 ಲಕ್ಷ ಇನ್ನು ಬೇಕಾಗುತ್ತೆ. ದಯವಿಟ್ಟು ಯಾರನ್ನ ನಮಗೆ ಸಹಾಯ ಮಾಡಿದರೆ ತುಂಬ ಉಪಯೋಗ ಆಗುತ್ತೆ. ಹರೀಶ್ ರೆಡ್ಡಿ ಅವರು ಕೂಡ ನಿಮ್ಮ ಕಷ್ಟಕ್ಕೆ ಸ್ಪಂದಿಸುವಂಥ ಕೆಲಸ. ಹೌದು ಸರ್, ತುಂಬ ಮಾಡಿದ್ರು ಸರ್. ಅವರು ನಾನು ಹಾಕಿದ್ದೆ 2 ಮೆಸೇಜ್ ಇನ್ಸ್ಟಾಗ್ರಾಮಲ್ಲಿ. ಯಾರು ಏನು ಅಂತ ಕೂಡ ತಿಳ್ಕೊಂಡಿಲ್ಲ. ನಿಮ್ಮ ಮಗುಗೆ ಏನು ಸಮಸ್ಯೆ ಆಗಿದೆ ಅಂತ ಅವರೇ ಫೋನ್ ಮಾಡಿ ಕೇಳಿದ್ರು. ನಾನು ಈ ಥರ ಆಗಿದೆ ಸರ್ ಅಂತ ಕಂಪ್ಲೀಟ್ ತಾಳ್ಮೆಯಿಂದ ಕೇಳಿದ್ರು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್ ಈ ಥರ ಬಂದು ಸಹಾಯ ಮಾಡ್ತಾರೆ ಅಂತ. ನೀವೇ ನೋಡಿದ್ದೀರ ಎಷ್ಟೊಂದು ಜನ ಸೋಷಿಯಲ್ ವರ್ಕರ್ಸ್ ಇರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು, ಎಲ್ಲರಿಗೂ ವಿಷಯ ಮುಟ್ಟಿದೆ. ಬಟ್ ಯಾರೂ ಇಲ್ಲಿವರೆಗೂ ನಮ್ಗೆ ಕಾಲು ಮಾಡಿಲ್ಲ, ಮನೆಯವ್ರಿಗೂ ಬಂದು ಮಗು ಬಗ್ಗೆನೂ ವಿಚಾರಿಸಿಲ್ಲ ಸರ್. ನನಗೆ ತುಂಬ ಸಂತೋಷ ಆಯಿತು. ಇಂಥವ್ರು ಮುಂದೆ ಬರೋದ್ರಿಂದ ಬೇರೆಯವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ನಮ್ಮಂಥ ತುಂಬ ಜನ ಪ್ರಾಬ್ಲಮಲ್ಲಿರೋರು ಹೇಳ್ಕೊಳ್ಳೋದು ಇಲ್ಲ, ಯಾರು ಸಪೋರ್ಟ್ ಮಾಡಲ್ಲ ಅಂತ. ಬಟ್ ಇಂಥವ್ರಿಂದ ಯಾರಾದರೂ ಮುಂದೆ ಬಂದರೆ ಅವರಿಗೂ ತುಂಬ ಹೆಲ್ಪ್ ಆಗುತ್ತೆ ಸರ್. ಮೊದಲನೇದಾಗಿ ಆ ಕುಟುಂಬಕ್ಕೆ ಮತ್ತು ಆ ದೇವ್ರಿಗಿಬ್ಬರಿಗೂ ಕೂಡ ಕಿವಿ ಕೇಳಿಸೋ ಥರ ಆ ಮಗುಗೆ ಮಾಡಿ ಆ ದೇವ್ರ ಆಶೀರ್ವಾದ ಕೊಟ್ಟು ಆ ದೇವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸ್ವತಂತ್ರ ಬಂದು ನಮಗೆ 80 ವರ್ಷ ಆದರೂ ಕೂಡ ನಮ್ಮ ಈ ಸಮಾಜದಲ್ಲಿ ಇಂಥ ಪರಿಸ್ಥಿತಿಗಳಿಗೆ ನಾವು ಸ್ಪಂದಿಸದೇ ಹೋದರೆ ನಿಜವಾಗ್ಲೂ ಕೂಡ ನಮಗೆ ಸ್ವತಂತ್ರ ಬಂದಿಲ್ಲ ಅಂತಲೇ ಅರ್ಥ.
ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಮಗುವಿನ ನೆರವಿಗೆ ಆ ತಾಯಿ ಇವತ್ತು ಅವರು ಏನೋ ಅವ್ರ ಕುಟುಂಬ ಜೀವನ ನೆಡಲಿಕ್ಕೆ ಏನೇನು ಬೇಕೋ ಎಲ್ಲ ದೇವರ ಶಕ್ತಿ ಅವ್ರಿಗೆ ಕೊಟ್ಟಿದೆ. ಆದರೆ ಇವತ್ತಿನ ದಿನ ಸುಮಾರು 50 ಲಕ್ಷ ಹಣ ಅವ್ರಿಗೆ ಅವಶ್ಯಕತೆ ಇರೋದ್ರಿಂದ ಅವ್ರಿಗೆ ನಾವು ಸಹಾಯಧನವನ್ನು ಕೊಡೋವಂಥ ಕೆಲಸ ಮಾಡಿದ್ದೀವಿ. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತು ನನ್ನ ಸ್ನೇಹಿತನ ಹುಟ್ಟುಹಬ್ಬ ಅವ್ರ ಕೈಯಲ್ಲೂ ಕೂಡ ಸಹಾಯವನ್ನು ಮಾಡಿಸುವಂಥ ಕೆಲಸ ಮಾಡಿದ್ದೀವಿ ಸರ್. ಅದರಲ್ಲೂ ಕೂಡ ವಿಶೇಷವಾಗಿ ಅವ್ರ ತಾಯಿನೂ ಕೂಡ ನನಗೆ ಮೆಸೇಜ್ ಮಾಡಿದರು, ಸರ್ ಈ ಥರ ನಮ್ಮ ಮಗುದು ಈ ಥರ ಸಮಸ್ಯೆ ಆಗಿದೆ, ದಯವಿಟ್ಟು ನಿಮ್ಮ ಕೈಯಲ್ಲಿ ಏನಾದರೂ ಸಹಾಯ ಮಾಡಿ ನನ್ನ ಮಗುವನ್ನು ಉಳಿಸ್ಕೊಡಿ ಅನ್ನೋ ಒಂದು ಮಾತು ಹೇಳಿದರು. ಆ ತಾಯಿ ಪ್ರೀತಿ ಮುಂದೆ ಎಲ್ಲರ ಪ್ರೀತಿನೂ ಕಡಿಮೆ ಅಲ್ವಾ ಸರ್, ಹಾಗಾಗಿ ನಾವು ಮೊದಲು ಅದನ್ನು ಸ್ಪಂದಿಸೋ ಅಂಥ ಕೆಲಸ ಮಾಡಿದ್ದೀವಿ ಸರ್. ನೋಡಿ ಇನ್ನೇನು ಕೆಲವೇ ದಿನಗಳಲ್ಲಿ ಗಣೇಶ ಹಬ್ಬ ಇದೆ. ಪ್ರತಿ ವಾರ್ಡ್ಗಳಲ್ಲಿ ಒಂದೊಂದು ವಾರ್ಡ್ಗೆ 5 ಹತ್ರ 10 ಹತ್ರ ಇಟ್ಟು ಲಕ್ಷ ಕೋಟಿ ಖರ್ಚು ಮಾಡ್ತಾರೆ. ಎಲ್ಲರೂ ಕೂಡ ಇಂಥವ್ರಿಗೆ 1,000 2,000 5,000 ಅವ್ರ ಶಕ್ತಿ ದೇವ್ರು ಏನು ಕೊಟ್ಟಿದ್ದಾರೆ ಅಷ್ಟು ಶಕ್ತಿಯಲ್ಲಿ ಅವ್ರಿಗೆ ಹಣ ಕೊಟ್ಟರೆ ಆ ಮಗುವಿನ ಒಂದು ಜೀವ ರಕ್ಷಣೆ ಮಾಡ್ದಂಗೆ ನಾವು ನೀವೆಲ್ಲರೂ ಸೇರಿ ಮಾಡ್ದಂಗೆ ಆಗ್ತದೆ.